ಬಾಗಲಕೋಟೆ ಜಿಲ್ಲೆ ನವನಗರದಲ್ಲಿರುವ ಸೆಕ್ಟರ್ ನಂಬರ್ 43ರಲ್ಲಿ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಶಾಲಾ ಅವಧಿಯಲ್ಲಿ ಶಾಲಾ ಆವರಣದಲ್ಲಿ ಹಸು ದನಕರುಗಳು ಬಂದು ಓಡಾಡುತ್ತಿರುವುದು ಕಂಡುಬಂದಿದೆ. ಹಸು ದನಕರುಗಳ ಪಕ್ಕದಲ್ಲಿ ಆದರ್ಶ ಶಾಲಾ ಮಕ್ಕಳು ಆಟವಾಡುತ್ತಿರುವುದು, ಸ್ವಲ್ಪ ಆಯತಪ್ಪಿ ಮಕ್ಕಳು ದನಕರುಗಳ ಕೊಂಬಿನ ಮೇಲೆ ಬಿದ್ದರೆ ಅಥವಾ ದನಕರುಗಳು ಗುದ್ದಾಡುತ್ತಲೇ ಪಕ್ಕದಲ್ಲಿ ಆಟವಾಡುತ್ತಿರುವ ಮಕ್ಕಳಿಗೆ ಹಾನಿಯಾದರೆ ಯಾರು ಹೊಣೆ? ಇಷ್ಟು ಮಾತ್ರವಲ್ಲ, ಶಾಲಾ ಮಹಡಿಯ ಮೇಲಿನಿಂದ ಮಕ್ಕಳು ಕೆಳಗೆ ಇಣುಕಿ ನೋಡುತ್ತಿರುವುದು ಕಂಡು ಬಂದಿದೆ. ಸ್ವಲ್ಪ ಕಾಲು ಜಾರಿ ಕೆಳಗೆ ಬಿದ್ದರೂ ಅನಾಹುತಗಳಿಗೆ ಹೊಣೆಯನ್ನ ಮಾಡಿಕೊಡುವುದು ಖಚಿತ ಎಂದು ಪ್ರಿನ್ಸಿಪಲ್ ಅವರನ್ನ ಕೇಳಿದಾಗ, ಪ್ರಿನ್ಸಿಪಲ್ ಅವರು ಶಾಲೆಗೆ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಸಣ್ಣ ಪುಟ್ಟ ತಪ್ಪುಗಳಾಗುವ ಸಾಧ್ಯತೆ ಇದೆ. ಈ ಹಿಂದಿನಿಂದಲೂ ನಮ್ಮ ಈ ಆದರ್ಶ ಶಾಲೆ ಉತ್ತಮ ಸ್ಥಿತಿಯಲ್ಲಿದೆ. ಸಾಧ್ಯವಾದಷ್ಟು ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಕುರಿತು ಹೇಳಿದರು. ಶಾಲಾ ಸೌಲಭ್ಯ ಮತ್ತು ಸಿಬ್ಬಂದಿಗಳ ಕೊರತೆಗೆ ಸಂಬಂಧಿಸಿದಂತೆ ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ತಿಳಿಸಿರುವ ಪ್ರಿನ್ಸಿಪಲ್ BV ಪಾಟೀಲ್ ಅವರು ಮುಂದಿನ ದಿನಗಳಲ್ಲಿ ಇಂತಹ ಅಚಾತುರ್ಯ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸುವುದಾಗಿ ತಿಳಿಸಿದರು. ನ್ಯೂಸ್ ರಿಪೋರ್ಟ್ ಹನುಮಂತ ಐಹೊಳೆ. ಸರ್, ಈಗ ತಮ್ಮ ಏನು ಆದರ್ಶ ಶಾಲಾ ಆವರಣದಲ್ಲಿ ಸುಮಾರು 100 ವಿದ್ಯಾರ್ಥಿಗಳು ಆಟ ಆಡ್ತಾ ಇರ್ತಕ್ಕಂಥದ್ದು, ಶಾಲಾ ಅವಧಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಹಸು ದನಕರುಗಳು ಬಂದಿರತಕ್ಕಂಥದ್ದು. ಸೊ ಇಲ್ಲಿ ದನಕರುಗಳು ಏನಾದರೂ ಅವುಗಳ ಕಾಳಗ ಏರ್ಪಟ್ಟು ವಿದ್ಯಾರ್ಥಿಗಳಿಗೆ ಏನಾದರೂ ಘಾಸಿ ಮಾಡಿದ್ರು ಅಥವಾ ವಿದ್ಯಾರ್ಥಿಗಳನ್ನ ಆಟ ಆಡ್ತಾ ಬಂದು ಒಂದು ವೇಳೆ ದನದ ಕೊಂಬುಗಳಿಗೆ ಬಿದ್ದು ಏನಾದ್ರು ಘಾಸಿ ಆದ್ರೆ ಅದಕ್ಕೆ ಯಾರು ಹೊಣೆಗಾರ ಸರ್? ಅಂದ್ರೆ ಇದು ದನಕರುಗಳ ಒಳಗೆ ಬರದಂತೆ ಯಾಕೆ ಎಚ್ಚರಿಕೆ ವಹಿಸ್ತಾ ಇಲ್ಲ ತಮ್ಮ ಸಿಬ್ಬಂದಿಗಳು? ಸರ್ ಹೇಳ್ತೀನಿ ಸರ್, ನಾನು ಸೆಪ್ಟೆಂಬರ್ 6ಕ್ಕೆ ಶಾಲೆಗೆ ಬಂದೀನಿ. ಒಂದು 9 ತಿಂಗಳಾಯ್ತು ಸರ್. ಬಂದಮೇಲೆ ಸಾಕಷ್ಟು ಸಮಸ್ಯೆಗಳಿದ್ವು. ಇಲ್ಲಿ ಮೊದಲೇನಪ್ಪ ಅಂತಂದ್ರೆ ಕಂಪೌಂಡ್ನಲ್ಲಿ ಸಾಕಷ್ಟು ಹೊಲಸಿತ್ತು, ಕಂಪೌಂಡ್ ಇತ್ತು, ಬಟ್ ಅವಕ್ಕೆ ಗೇಟ್ ಇರಲಿಲ್ಲ. ನಾವು ನವಂಬರ್ದಲ್ಲಿ ಏನಪ್ಪ ಅಂತ ನಾವು ಎಲ್ಲ ಶಿಕ್ಷಕರನ್ನೆಲ್ಲ ಸೇರಿಕೊಂಡು SDMC ಫಾರ್ಮೇಷನ್ ಮಾಡಿ SDMC ಕಮಿಟಿಯವರ ಸಹಕಾರದಿಂದ ಒಂದು ಕಂಪೌಂಡ್ ಮಾಡಿದ್ದೀವಿ. ಒಂದು ಗೇಟು ಕೂಡ ಕೂಡಿಸಿದ್ದೀವಿ. ಇನ್ನೊಂದು ಗೇಟು ಕೂಡಿಸ್ಬೇಕಾಗಿದೆ. ಅದನ್ನು ನಾವು ಮೊನ್ನೆ SDMC ಮೀಟಿಂಗ್ ಮಾಡಿ ತಕ್ಷಣ ಕೂಡಿಸ್ಲಿಕ್ಕೆ ಅವ್ರು ಹೇಳಿದ್ದೀವಿ. ಇನ್ನೇನು ಕೆಲವು ಈಗ ವರ್ಕ್ ಆಗಲು ಸ್ಟಾರ್ಟ್ ಆಗಿದೆ ಸರ್. ಈಗ ಒಂದು 2-3 ದಿನ ಇರುತ್ತೆ, ಅದನ್ನು ಕೂಡ ಕೂಡಿಸಿ ಗೇಟ್ ಕೂಡಿಸಿನಪ್ಪ ಅದು ಬಂದೋಬಸ್ತ್ ಮಾಡ್ತೀವಿ. ಯಾವುದೇ ರೀತಿಯ ದನಕರುಗಳು ಬರ್ದಂಗೆ ನೋಡ್ಕೊತೀವಿ. ನಿನ್ನೆ ದಿವಸ ಆದಂಥ ಘಟನೆ ಏನಪ್ಪ ಅಂತ ನಾವು ಎಲ್ಲ ಶಿಕ್ಷಕರು SLC ವಿದ್ಯಾರ್ಥಿಗಳ ತಾಯಂದಿರ ಸಭೆಯನ್ನು ಕರೆದಾಗ ಅಲ್ಲಿ ವರ್ಗ ಶಿಕ್ಷಕರು ನಾವೆಲ್ಲರೂ ಕೂಡ ಅಲ್ಲಿ ಸಭೆಯಲ್ಲಿರೋದ್ರಿಂದ ಅದು ಸ್ವಲ್ಪ ಗಮನಕ್ಕೆ ಬಾರದೇ ಆಗಿದೆ. ಮತ್ತು ನಮ್ಮ ಒಂದು ವೇಳೆ ಅಂಥ ದನಕರು ಏನೋ ಬಂದು ಕೊಡಪ್ಪ ನಮ್ಮ ಪ್ಯೂನ್ಗಳು ಏನಪ್ಪ ಅಂದ್ರೆ ಅದನ್ನು ತಕ್ಷಣ ಓಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗಾಗಲೇ ತಾವು ಹೇಳಿದಂತೆ ಹಿಂದೂ ಕೂಡ ಕೆಲವೊಂದು ದನಗಳು ಬಂದಿದ್ದು, ನಮ್ಮ ಪ್ಯೂನ್ಗಳನ್ನು ನಾನು ಬಳಸಿನಪ್ಪ ಅವರನ್ನು ಕಳಿಸಿ ಓಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಹೊರಗೆ ಹಾಕುವಂಥ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ನಿನ್ನೆ ಮೀಟಿಂಗ್ ಇರೋದರಿಂದ ಸ್ವಲ್ಪ ನಮ್ಮ ಶಿಕ್ಷಕರೆಲ್ಲರೂ ಸಭೆಯಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅದು ಸ್ವಲ್ಪ ನಮ್ಮ ಗಮನಕ್ಕೆ ಬಾರದೇ ಇರೋದು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಂಥ ಘಟನೆಗಳಾಗದಂತೆ ನೋಡ್ಕೊಂಡು ಜವಾಬ್ದಾರಿ. ಸರ್, ಇವಾಗ ತಮ್ಮ ಗಮನಕ್ಕೆ ಬಾರದಂತೆ ಈಗ 1-2 ಹಸು ದನಕರುಗಳು ಬಂದರೂ ಅದು ಗಮನಕ್ಕೆ ಬಾರದಂತೆ ಅನ್ಬೋದು ಸರ್. ಸುಮಾರು 20ಕ್ಕೂ ಹೆಚ್ಚು ಹಸು ದನಕರುಗಳು ಬಂದಿರತಕ್ಕಂಥದ್ದು ಸರ್. ಮತ್ತು ತಮ್ಮ ವಿದ್ಯಾರ್ಥಿಗಳು ಯಾಕಪ್ಪ ನಾವಲ್ಲಿ ಮಾತಾಡಿಸಿದಾಗ ಆಗಾಗ ಈಗ ಬರ್ತಾ ಇರ್ತಾವ ಅಂತಕ್ಕಂಥ ಮಾತನ್ನು ಕೂಡ ವಿದ್ಯಾರ್ಥಿಗಳು ಹೇಳಿದ್ರು ಸರ್. ಅಂದ್ರೆ ಸುಮಾರು ದಿನಗಳಿಂದ ದನಕರುಗಳು ಏನು ಮಾಡ್ತಾ ಇದ್ದಾವಪ್ಪ ಅಂದ್ರೆ ಶಾಲಾ ಅವಧಿಯಲ್ಲಿ ಅವನು ಬರ್ತಾ ಇದ್ದಾವೆ ಅಂತಕ್ಕಂಥ ಮಾಹಿತಿ ನಮ್ದು ತಮ್ಮ ವಿದ್ಯಾರ್ಥಿಗಳಿಂದಲೇ ಸಿಕ್ಕಿರ್ತಕ್ಕಂಥದ್ದು ಸರ್. ಸೊ ಅದಕ್ಕೆ ಸಂಬಂಧಪಟ್ಟ ನೀವು ಈ ಮುಂಚೆನೇ ಕ್ರಮ ಕೈಗೊಳ್ಬೋದಿತ್ತು. ಮಾಡಿ ನಮ್ಮ ಪ್ಯೂನ್ಗಳನ್ನು ಬಳಸಿ ನಾವು ಹೊರಗೆ ಹಾಕೋತೀವಿ. ಮತ್ತು ನಮ್ಮ ಟೀಚರ್ ಕೂಡ ಏನಪ್ಪ ಅಂದ್ರೆ ಗ್ರೌಂಡಿಗೆ ಇರ್ತಾರೆ ಹೆಚ್ಚು ಕಡಿಮೆ. ನಮ್ಮ ದೈಹಿಕ ಶಿಕ್ಷಕರು 12 ತಾಸು ಹೊರಗಡೆ ಗ್ರೌಂಡಿಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾರು ಬಂದ್ರಪ್ಪ ಅವರು ಕೂಡ ಹೊರಗೆ ಹಾಕಿರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಕೂಡ ನಾವು ಒಂದು ಶಾಲಾ ಸಂಸತ್ ಮಾಡೀವಿ. ಆ ಶಾಲಾ ಸಂಸತ್ನಲ್ಲಿ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತೀವಿ. ಇಂಥ ಕೆಲವು ಶಿಸ್ತು ಅಥವಾ ಸಮಯ ಪ್ರಜ್ಞೆ ಅಥವಾ ಇಂಥ ವಿಷಯಕ್ಕೆ ಸಂಬಂಧಪಟ್ಟಾಗ ಶಿಸ್ತಿಗೆ ಸಂಬಂಧಪಟ್ಟಾಗ ಏನೈತಿ ಅವು ಏನಾದ್ರು ಅವ್ರಿಗೆ ಇದಪ್ಪ ಅಂತ ಅವರು ಕೂಡ ನಮ್ಗೆ ಹೇಳ್ತಾರೆ, ಅಥವಾ ನಮ್ಮ ದೈಹಿಕ ಶಿಕ್ಷಕರಿಗೆ ಹೇಳ್ತಾರೆ. ಹಾಗೇನಿತ್ತಪ್ಪ ಅಂದ್ರೆ ಹೊರಗೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡೀವಿ ನಾವು ಹಿಂದೆ. ಈ ಕಂಪೌಂಡ್ ಆದಮೇಲೆ ಈ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ. ಒಟ್ಟಾರೆ ಇದಕ್ಕೆಲ್ಲ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಕಂಪೌಂಡ್ ಇಲ್ಲದೇ ಇರೋದಕ್ಕೆ, ಕಂಪೌಂಡು ಇತ್ತು ಮತ್ತು ಗೇಟ್ ಇಲ್ಲದೇ ಇರೋದಕ್ಕೆ. ಈಗ ಗೇಟ್ ಆಲ್ರೆಡಿ ಒಂದು ಆಗಿದೆ, ಅದೊಂದು ಕೂಡಿಸಿದಪ್ಪ ಅಂತ ಯಾವುದೇ ಕಾರಣಕ್ಕೂ ದನ ಕರುಗಳು ಒಳಗೆ ಬರೋಕ್ಕೆ ಅವಕಾಶ ಇಲ್ಲ. ಮತ್ತು ನಮ್ಮಲ್ಲಿ ಏನಾಗಿದೆಪ್ಪ ಅಂದರೆ ಆದರ್ಶ ವಿದ್ಯಾಲಯದಲ್ಲಿ 412 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾಯಿದ್ದಾರೆ. ಒಟ್ಟು 34 ಕ್ಲಾಸ್ ರೂಮ್ ಇರೋದ್ರಿಂದ ನಮ್ಮ ಪ್ಯೂನು ಒಬ್ಬರೇ ಇರೋದ್ರಿಂದ ಸ್ವಚ್ಛತೆ ಮಾಡೋದೇ ಒಂದು ದೊಡ್ಡ ಅವರಿಗೆ ಟಾಸ್ಕ್ ಆಗಿರೋದ್ರಿಂದ ಇಲ್ಲಿ ಹೆಡ್ ಮಾಸ್ಟ್ರು ಕರೀತಾರೆ, ಕ್ಲರ್ಕ್ ಕರೀತಾರೆ, ಟೀಚರ್ಸ್ ಕರೀತಾರೆ. ಹೀಗಾಗಿ ಇಲ್ಲೇ ಅವರ ಓಡಾಟ, ಸ್ವಚ್ಛತೆ ಮತ್ತು ನೀರು ತರುವುದು ಎಲ್ಲ ವ್ಯವಸ್ಥೆ ಇರೋದ್ರಿಂದ ಆ ಕಡೆ ಏನೋ ಒಂದು ಸಂದರ್ಭದಲ್ಲಿ ನೋಡಲಿಕ್ಕೆ ಆಗಿರಲಿಲ್ಲ. ಸೊ ಆ ರೀತಿ ಒಂದು ಸಮಸ್ಯೆ ಆಗಿದೆ. ಮತ್ತು ನಾವು ಸಭೆಯಲ್ಲಿ ಇರೋದ್ರಿಂದ ಕೂಡ ಅದು ಮಿಸ್ಟೇಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಮುಂದೆ ಆ ರೀತಿ ಆಗಂತೆ ನೋಡ್ಕೊಳ್ತೀವಿ.
ಸರ್ ಇನ್ನೊಂದು ಏನಪ್ಪಾ ಅಂದ್ರೆ ತಮ್ಮ ವಿದ್ಯಾರ್ಥಿಗಳು ಸರ ಹ್ಞೂ ಏನಪ್ಪಾ ಅಂದ್ರೆ ಶಾಲೆಯ ಟಾಪ್ ಮಹಡಿ ಮೇಲೆ ಮೇಲಿನ ಮಹಡಿ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಎನಿಕ್ ನೋಡ್ತಕ್ಕಂಥ ಒಂದು ಕೆಲಸಗಳನ್ನ ಒಂದು ಎರಡು ವಿದ್ಯಾರ್ಥಿಗಳ ಸರ ಸುಮಾರು 4 ರಿಂದ 5 ವಿದ್ಯಾರ್ಥಿಗಳು ವಿಜುವಲ್ಸ್ ಅಲ್ಲಿ ಕೂಡ ಕಂಡಿರ್ತಕ್ಕಂಥದ್ದು ಸರ್. ಅಲ್ಲಿಂದ ಮೇಲಿಂದ ಎನಿಕ್ ನೋಡ್ತಕ್ಕಂಥದ್ದನ್ನು ನಾವು ನೋಡಿರ್ತಕ್ಕಂಥದ್ದು ಸರ್. ಸೊ ಇದಕ್ಕೆ ಸಂಬಂಧಪಟ್ಟಂಗ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದಕ್ಕೆ ಕಾಣ್ತಾ ಇದೆ ಸರ್? ಇಲ್ಲ ಸಿಬ್ಬಂದಿಗಳೆಲ್ಲ ಯಾರೇ ನೋಡಿದ್ರಪ್ಪ ಅಂದ್ರೆ ಅದ್ರ ತಕ್ಷಣ ಏನಿತ್ತು ಅವರನ್ನು ಕರೆಸುವಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಟೀಚರ್ ನೋಡಲಿ, ನಾನು ನೋಡಲಿ, ನಮ್ಮ ಪ್ಯೂನ ನೋಡಲಿ ಅಥವಾ ನಮ್ಮ ಯಾರೇ ನೋಡಿದ್ರು ಕೂಡ ಅವ್ರಲ್ಲಿ ಮೇಲೆ ಇದ್ರಪ್ಪ ಅಂತಾರೆ ಮೇಲೆ ಫಸ್ಟ್ ಆಫ್ ಆಲ್ ಮೇಲೆ ಹೋಗ್ಲಿಕ್ಕೆ ಬಿಡಂಗಿಲ್ಲ ನಾವು, ಹಾಂ ಸರ್. ಬಿಡಂಗಿಲ್ಲ. ಯಾಕಂದರೆ ಕಂಪೌಂಡು ಅದು ನೀವೇನು ಹೇಳಿದ್ರೆ ಮೇಲೆ ಅದು ಕನಿಷ್ಠ ಏನಪ್ಪ ಅಂದ್ರೆ 4.5 ಫೂಟ್ ಹೈಟ್ ಐತ್ರಿ. ಅದು ಏನು ಏನಿತ್ತು ಅದಕ್ಕೆ ಈಗ ಮೇಲ್ಗಡೆ ಮತ್ತು ವಿದ್ಯಾರ್ಥಿಗಳ ಹನಿಕೆ ನೋಡ್ತಕ್ಕಂಥದ್ದು ಇನ್ನೂ ನೋಡ್ತಕ್ಕಂಥದ್ದು ಕ್ಲಿಯರ್ ಆಗಿ ಕಾಣ್ತಾ ಇದೆ ಸರ್. ಅದೇ ಅದು ಭಾಳ ಹೈಟ್ ಅದ ರೀ, ಹಾಗೇನು ಇದಿಲ್ಲ, ಭಾಳ ಸೇಫ್ಟಿ ಐತಿ. RMS ಬಿಲ್ಡಿಂಗ್ ಎಲ್ಲ ಕೂಡ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಭಾಳ ಸೇಫ್ಟಿ ಮೆಜರ್ಸ್ ತೊಗೊಂಡಾರ. ಇಲ್ಲಿ ಒಳಗಡೆ ತಾವು ನೋಡಿದ್ರಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅದು ಕಟ್ಟಂಜರ್ ಎಷ್ಟಿದೆಯಪ್ಪ ಅಂತಂದ್ರೆ 5 ಫೂಟ್ ಕಟ್ಟಂಜರ್ ಕಟ್ಟಿದ್ದಾರೆ. ಯಾರೇ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಆ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತೇಳಿ ಮಾಡಿದ್ದಾರೆ. ಮತ್ತು ಕಂಪೌಂಡು ಹೊರಗಿನ ಕುಂಬಿ ಕೂಡ ಏನಪ್ಪ ಅಂತಂದರೆ 4 ರಿಂದ 5 ಫೂಟ್ ಎತ್ತರ ಅದಾವೆ. ಬೇಕಾದ್ರೆ ವಿದ್ಯಾರ್ಥಿಗಳ ಮೇಲೆ ಹೋಗದಂತೆ ಎಚ್ಚರಿಕೆ ವಹಿಸಬೇಕಿತ್ತಲ್ಲ ಅಂತಕ್ಕಂಥದ್ದು ಅಷ್ಟೇ ಸರ್ ನಮ್ಮ ಪ್ರಶ್ನೆ ಸರ್. ಮತ್ತು ಇನ್ನೊಂದು ಸಿಬ್ಬಂದಿಗಳ ಕೊರತೆ ಅಂತಕ್ಕಂಥದ್ದನ್ನು ಹೇಳಿದ್ರೆ ಸರ್, ಇದಕ್ಕೆ ಸಂಬಂಧಪಟ್ಟಂಗ ಮೇಲಧಿಕಾರಿಗಳಿಗೆ ಗಮನ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಮಾಡಿವ್ರಿ. ಅಂದ್ರೆ ಅದಕ್ಕೆ ಅವರು ಯಾವ ರೀತಿಯಾಗಿ ತಮಗೆ ರೆಸ್ಪಾನ್ಸ್? ಈಗ ನಮಗೆ 3 ಹುದ್ದೆಗಳನ್ನು ನೀವು ಇದನ್ನು ಏನಪ್ಪ ಅಂತಂದ್ರೆ ಅತಿಥಿ ಶಿಕ್ಷಕ ತೊಗೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಈ ವರ್ಷ ಏನಪ್ಪ ಅಂತಂದರೆ 2025-26ನೇ ಸಾಲಿಗೆ 8ನೇ ತರಗತಿ ಮತ್ತೊಂದು ಡಿವಿಷನ್ ಆಗಿದೆ. ABC ಆಗಿದೆ. ಮೊದಲ AB ಅಷ್ಟೇ ಇತ್ತು, C ಆಗಿದೆ. ಮತ್ತು 40 ವಿದ್ಯಾರ್ಥಿಗಳು ಜಾಸ್ತಿ ಆದರು. ಅದಕ್ಕೆ ಸಹಜ ಪ್ರಕ್ರಿಯೆಯಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಇದ್ರೊಳಗೆ SITs ಇದ್ರೊಳಗೆ ಹುದ್ದೆಗಳ ಸೃಷ್ಟಿಯಾಗ್ತಾರೆ. ಮತ್ತು ಇನ್ನೂ 3 ಹುದ್ದೆಗಳು ಬರ್ತಕ್ಕಂಥ ಸಂಭವ ಇದೆ. ಮೊನ್ನೆ BO ಸಾಹೇಬ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ವರ್ಗಾವಣೆಯಲ್ಲಿ ಯಾವ ಹುದ್ದೆಗಳು ಬರ್ತಾವೆ ನಿಮಗೆ ಅವು ನೀವು ತೆಗೆದುಕೊಳ್ಳೋ ಅವಕಾಶ ಇದೆ ಅಂತ ನಮ್ಗೆ ಹೇಳಿದ್ದಾರೆ. ತೋರಿಸ್ತೀವಿ, ವರ್ಗಾವಣೆಯಲ್ಲಿ ತೋರಿಸ್ತೀವಿ ನಾವು, ಹುದ್ದೆ ಬರ್ತಾವೆ ನಿಮಗೆ, ಅದನ್ನು ಇದು ಮಾಡ್ಕೊಂಡು ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ಸರ್.